ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ವ್ಯಕ್ತಿ ಹಾಗೂ ಥರ್ಡ್ ಪಾರ್ಟಿಯ ಸಿಚುವೇಶನ್, ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅಂತ ಚೆಕ್ ಮಾಡೋಣ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರೆಲ್ಲ ಇಲ್ಲಿ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಡೀಪ್ ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಬಹುದು. ಓಕೆನಾ? ಸ್ಟಾರ್ಟ್ ಮಾಡೋಣ ವಿಡಿಯೋಸ್ನ. ಯೂನಿವರ್ಸ್ ನನ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡಿ, ನನ್ನ ವ್ಯೂವರ್ಸ್ ಅವರ ಪರ್ಸನ್ ಹಾಗೂ ಥರ್ಡ್ ಪಾರ್ಟಿಯ ಪ್ರೆಸೆಂಟ್ ಸಿಚುವೇಶನ್ ಏನು, ಅವರಿಬ್ರು ಹೇಗಿದ್ದಾರೆ, ಅವ್ರ ಸಿಚುವೇಶನ್ ಏನು ಅಂತ ಕ್ಲಿಯರ್ ಆಗಿ ತಿಳಿಸ್ಕೊಡಿ ಯೂನಿವರ್ಸ್. ಅಂಡ್ ಇದು ಜನರಲ್ ರೀಡಿಂಗ್. ಥರ್ಡ್ ಪಾರ್ಟಿ ಇದಾರೆ ಅಂತ ಯಾರಿಗೆಲ್ಲ ಕ್ಲಿಯರ್ ಆಗಿ ಗೊತ್ತಿದೆ ದಯವಿಟ್ಟು ಅವ್ರ ಮಾತ್ರ ನೋಡಿ. ಸುಮ್ನೆ ಡೌಟ್ ಮೇಲೆ ನೋಡಿ ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೇಡಿ ಥರ್ಡ್ ಪಾರ್ಟಿನ. ಅಂಡ್ ಇದು ಜನರಲ್ ರೀಡಿಂಗ್, ಯಾರಿಗೆಲ್ಲ ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ ನಿಮ್ ಸಿಚುವೇಶನ್ಗೆ. ಸಪೋಸ್ ಯಾರಿಗೆ ಅನ್ವಯಿಸೋದಿಲ್ಲ ಅವ್ರಿಗೆ ಬಿಟ್ಬಿಡಿ. ಓಕೆನಾ? ಸ್ಟಾರ್ಟ್ ಮಾಡೋಣ. ಇದು ಥರ್ಡ್ ಪಾರ್ಟಿ ಎನರ್ಜಿ. ಇದು ನಿಮ್ ಪರ್ಸನ್ ಎನರ್ಜಿ. ಓಕೆ, ಇಲ್ಲಿ ಥರ್ಡ್ ಪಾರ್ಟಿನೂ ಬೇರೆ ಕಡೆ ಎಲ್ಲೋ ಗೈಡೆನ್ಸ್ ತಗೊಳ್ತಿದ್ದಾರೆ. ಬಿಕಾಸ್ ಈಗ ಥರ್ಡ್ ಪಾರ್ಟಿ ಮತ್ತೆ ನಿಮ್ ಪರ್ಸನ್ ಸಪರೇಟ್ ಇದ್ದಾರೆ ಕೆಲವರಿಗೆ. ಬಿಕಾಸ್ ಆಫ್ ಡಾಮಿನೇಟಿಂಗ್, ಥರ್ಡ್ ಪಾರ್ಟಿ ತುಂಬಾ ಮಾತಾಡಿದ್ದಾರೆ, ತುಂಬಾ ಜಗಳ ಆಗಿದೆ ಇವರಿಬ್ರು ಮಧ್ಯದಲ್ಲಿ. ಡಾಮಿನೇಟಿಂಗ್ ಮಾಡಿದ್ದಾರೆ ಪ್ರತಿಯೊಂದಕ್ಕೂ ಕ್ವಶನ್ಸ್. ಅಂಡ್ ಇವ್ರ ಹತ್ರ ದುಡ್ಡು ತಗೊಳ್ಳೋದಕ್ಕೂ ಅಷ್ಟೇ ಸ್ವಲ್ಪ ಡಾಮಿನೇಟಿಂಗ್ ಮಾಡಿದ್ದಾರೆ. ಸೊ ಇಲ್ಲಿ ಈವನ್ ಈಗ ಅವ್ರು ಅಷ್ಟೆಲ್ಲ ಡಾಮಿನೇಟಿಂಗ್ ಮಾಡಿ ಇವ್ರು ನಿಮ್ ಪರ್ಸನ್ ನ ಬಿಟ್ಟು ಹೋಗಿದ್ರು ಥರ್ಡ್ ಪಾರ್ಟಿ, ಈಗ ಮತ್ತೆ ವೆಯ್ಟ್ ಮಾಡ್ತಿದ್ದಾರೆ ನ್ಯೂ ಬಿಗಿನಿಂಗ್ ಮಾಡ್ಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಅಂಡ್ ಈವನ್ ಅವ್ರ ತಪ್ಪು ಅವರಿಗೆ ಅರಿವು ಆಗಿದೆ, ನಾನೆಲ್ಲ ತಿಳ್ಕೊಂಡ್ ಬರ್ಬೇಕಿತ್ತು ಅನ್ನೋ ಒಂದು ತಪ್ಪು ಸಹ ಅವರಿಗೆ ಅರಿವಾಗಿದೆ. ಅಂಡ್ ಅವ್ರ ಫ್ಯಾಮಿಲಿ ಕಡೆಯಿಂದ ಸಹ ಅವರಿಗೆ ಒಂದು ಆಪರ್ಚುನಿಟಿ ಬಂದಿದೆ, ಫ್ಯಾಮಿಲಿ ಕಡೆ ಹೋಗ್ಬೇಕು. ಆರ್ಎಲ್ಸ್ ಇವರು ನಿಮ್ ವ್ಯಕ್ತಿನ ಬಿಟ್ಟು ಹೋಗಿದ್ರು ಫ್ಯಾಮಿಲಿ ಕಡೆ, ಮತ್ತೆ ರಿಟರ್ನ್ ಬಂದಿದ್ದಾರೆ. ಈಗ ಫ್ಯಾಮಿಲಿ ಕಡೆಯಿಂದ ಇವರು ರಿಟರ್ನ್ ಮತ್ತೆ ನಿಮ್ ವ್ಯಕ್ತಿ ಹತ್ರ ಬಂದಿದ್ದಾರೆ. ಬಟ್ ನಿಮ್ ವ್ಯಕ್ತಿ ಈಗ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಈಗ ನನ್ನ ಜೀವನದಲ್ಲಿ ನಾನು ಚೆನ್ನಾಗಿದ್ದೀನಿ, ಅವರಿಗೂ ಇಷ್ಟ ಇದೆ ಥರ್ಡ್ ಪಾರ್ಟಿ ಅಂತಂದ್ರೆ. ಬಟ್ ಇವರು ಎಲ್ಲೂ ಬಿಟ್ಕೊಡ್ತಿಲ್ಲ, ಅವ್ರನ್ನವ್ರು ಬಿಟ್ಕೊಡ್ತಿಲ್ಲ. ನನಗೆ ಇಲ್ಲಿ ಏನು ಕೆಲ್ಸ ಇಲ್ಲ, ನಾನಾಯ್ತು ನನ್ ಕೆಲ್ಸ ಆಯ್ತು ಅಂತ ನಾನು ಇದೀನಿ, ನನ್ನ ಜೀವನದಲ್ಲಿ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಸ್ಟಿಲ್ ನೋಡಕ್ ಹೋದ್ರೆ ನಿಮ್ ವ್ಯಕ್ತಿ ನೈಟ್ ಫುಲ್ ಅವ್ರ ಬಗ್ಗೆ ಚಿಂತೆ ಮಾಡ್ತಾರೆ ಅಂಡ್ ಅಳ್ತಾರೆ. ಬಟ್ ಇಲ್ಲಿ ರಿಲೇಶನ್ಶಿಪ್ ಅನ್ನೋದು ಎಂಡ್ ಆಗಿದೆ ಥರ್ಡ್ ಪಾರ್ಟಿ ಜೊತೆ. ಇದು ಜನರಲ್ ರೀಡಿಂಗ್, ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ. ಅಂಡ್ ಥರ್ಡ್ ಪಾರ್ಟಿ ಅಂದಿದ ತಕ್ಷಣ ಯಾರೋ ಒಬ್ರು ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಅಂತಾನೆ ಅಲ್ಲ, ಯಾರ್ ಬೇಕಾದ್ರೂ ಆಗಿರ್ಬೋದು. ಅವ್ರ ಪೇರೆಂಟ್ಸ್ ಆಗಿರ್ಬೋದು, ನೀವ್ ಲವರ್ಸ್ ಆಗಿದ್ರೆ ಅವ್ರ ಪೇರೆಂಟ್ಸ್ ಆಗಿರ್ಬೋದು, ಅಥವಾ ಅವ್ರ ತಾಯಿನೇ ಆಗಿರ್ಬೋದು, ಅಥವಾ ಅವ್ರು ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ಅವ್ರ ಕಲೀಗ್ಸ್ ಆಗಿರ್ಬೋದು, ತುಂಬಾ ಕ್ಲೋಸ್ ಫ್ರೆಂಡ್ಸ್ ಇರ್ಬೋದು, ಯಾರ್ ಬೇಕಾದ್ರೂ ಆಗಿರ್ಬೋದು. ಬಟ್ ಸ್ಟಿಲ್ ಇವರಿಗೆ ಭಾವನೆಗಳಿದೆ ಥರ್ಡ್ ಪಾರ್ಟಿ ಮೇಲೆ. ಬಟ್ ಇದು ಒಂದು ಕರ್ಮ ಎಂಡ್ ಆಗಿದೆ, ಇದು ಕರ್ಮ ಅನ್ನೋದು ಎಂಡ್ ಆಗಿದೆ. ಬಿಕಾಸ್ ಇದು ಕಾರ್ಮಿಕ್ ರಿಲೇಶನ್ಶಿಪ್ ನ ತೋರಿಸ್ತಿದೆ ಇವರಿಬ್ಬರದು. ಯಾರೋ ಕೆಲವರು ಥರ್ಡ್ ಪಾರ್ಟಿ ಜೊತೆಲಿ ತುಂಬಾ ಖುಷಿಯಾಗಿದ್ದವರು, ಇನ್ ಕೆಲವರು ತುಂಬಾ ವೇಟ್ ಮಾಡಿರೋದೇ ಜಾಸ್ತಿ ಈ ರಿಲೇಶನ್ಶಿಪ್ಗೋಸ್ಕರ. ಇಂಥ ಇದ್ರಲ್ಲಿ ಜೊತೆಲಿರೋ ಪಾರ್ಟ್ನರ್ನ ಬಿಟ್ಟು ಹೋಗೋ ಅವಶ್ಯಕತೆ ಇರ್ಲಿಲ್ಲ ವೇಟ್ ಮಾಡೋದಿಕ್ಕೆ. ಬಟ್ ಸ್ಟಿಲ್ ಹೋಗಿದ್ದಾರೆ.
ಯಾವತ್ತೋ ಅಪರೂಪಕ್ಕೆ ಮಾತಾಡಿರೋರು ಇದಾರೆ ಇದ್ರಲ್ಲಿ. ಅಂಡ್ ತುಂಬಾ ವೇಟ್ ಮಾಡಿರೋದೇ ಜಾಸ್ತಿ. ಬಿಕಾಸ್ ಥರ್ಡ್ ಪಾರ್ಟಿ ಆಕ್ಷನ್ಸ್ ತಗೊಳ್ತಾರೋ ಅಥವಾ ನಿಮ್ ವ್ಯಕ್ತಿ ಆಕ್ಷನ್ಸ್ ತಗೊಳ್ತಾರೋ ಗೊತ್ತಿಲ್ಲ. ಬಟ್ ಇಬ್ರು ವೇಟ್ ಮಾಡಿದ್ದಾರೆ ಟೈಮ್ಗೆ. ಬಟ್ ಇದು ಆಲ್ರೆಡಿ ಈಗ ಎಂಡ್ ಆಗಿದೆ. ಇದು ತುಂಬಾ ಜನದ ಲೈಫ್ ಅಲ್ಲಿ ಇದು ಎಂಡ್ ಆಗಿದೆ. ಇನ್ ಕೆಲವ್ರಿಗೆ ಎಂಡ್ ಆಗ್ತಿದೆ ಇದು. ಥರ್ಡ್ ಪಾರ್ಟಿ ಜೊತೆಲಿ ಯಾರು ಇನ್ನೂ ಇದಾರಲ್ವಾ, ಇದು ಎಂಡ್ ಆಗ್ತಿದೆ ಇದು. ಓಕೆನಾ? ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಅಂಡ್ ಥರ್ಡ್ ಪಾರ್ಟಿನೂ ಅಷ್ಟೇ, ಯಾರಾದ್ರೂ ಟ್ಯಾರೋ ರೀಡರ್ಸ್ ನ ಕಾಂಟ್ಯಾಕ್ಟ್ ಮಾಡಿರ್ಬೋದು, ಅಲ್ಲಿ ರೀಡಿಂಗ್ಸ್ ನ ತಗೊಳ್ತಿರ್ಬೋದು. ನಿಮ್ ವ್ಯಕ್ತಿನೇನೆ. ನಿಮ್ ವ್ಯಕ್ತಿ ಈಗ ಅಷ್ಟೊಂದ್ ಅಂತಂದ್ರೆ ನೋ ಕಾಂಟ್ಯಾಕ್ಟ್ ಸಹ ಇಟ್ಟಿದ್ದಾರೆ. ಬಿಕಾಸ್ ಅವ್ರ ಲೈಫಲ್ಲಿ ಇನ್ನೊಂದು ಥರ್ಡ್ ಪಾರ್ಟಿ ದಿ ರೀಸನ್. ಬಟ್ ಇಲ್ಲಿ ಥರ್ಡ್ ಪಾರ್ಟಿ ಬಂದು ತುಂಬಾ ಸ್ಟ್ರಾಂಗ್ ಆಗಿ ಅನ್ಕೊಂಡಿದ್ದಾರೆ ರಿಯೂನಿಯನ್ ಅನ್ನೋದನ್ನ ಮಾಡ್ಬೇಕು. ಬಟ್ ನಿಮ್ ವ್ಯಕ್ತಿಗೆ ಥರ್ಡ್ ಪಾರ್ಟಿ ಬೇಕು ಅಂತಂದ್ರೆ ನೋ, ಅವ್ರಿಗೆ ಈಗ ಬೇಡ. ಬೇಕನ್ಸಿದ್ರು ಅವ್ರು ಹೋಗ್ತಿಲ್ಲ. ಬಿಕಾಸ್ ಅವ್ರು ತುಂಬಾ ಹರ್ಟ್ ಫೀಲ್ ಮಾಡ್ತಿದ್ದಾರೆ. ಹರ್ಟ್ ಆಗಿದೆ ಅವರಿಗೆ. ತುಂಬಾ ವೇಟ್ ಮಾಡಿದ್ರು ಅನ್ಸುತ್ತೆ. ಹತ್ರ ಒಂದು 3 ವರ್ಷನೇ ವೇಟ್ ಮಾಡಿರ್ಬೋದು ನಿಮ್ ವ್ಯಕ್ತಿ ಥರ್ಡ್ ಪಾರ್ಟಿಗೋಸ್ಕರ. ಯಾರೋ ಕೆಲವರು ತುಂಬಾ ಹತ್ರದಲ್ಲಿ ತುಂಬಾ ಚೆನ್ನಾಗಿದ್ದು ಅವ್ರು ಆಲ್ರೆಡಿ ಅದು ಎಂಡ್ ಆಗಿರ್ಬೋದು ಕೆಲವರಿಗೆ. ಬಟ್ ಇವ್ರು ತುಂಬಾ ವರ್ಷ ವೇಟ್ ಮಾಡಿದ್ದಾರೆ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ. ಥರ್ಡ್ ಪಾರ್ಟಿ ಗ್ರೋತ್ ಮಾಡ್ಬೇಕು ಅಂತ ಅನ್ಕೊಳ್ತಾರೆ. ಅಂಡ್ ಇವ್ರನ್ನ ಸೋಷಿಯಲ್ ಮೀಡಿಯಾ ಥ್ರೂ ಹುಡ್ಕೋದು, ತಿಳ್ಕೊಳ್ಳೋದು, ಏನ್ ಪೋಸ್ಟ್ ಹಾಕಿದ್ದಾರೆ ಏನು ಅಂತೆಲ್ಲ ತಿಳ್ಕೊಳ್ಳೋದಕ್ ಟ್ರೈ ಮಾಡ್ತಿದ್ದಾರೆ. ಅಂಡ್ ಒಂದು ಡೌಟ್ ಏನಂತಂದ್ರೆ ಇವ್ರಿಗೆ ಯಾರಾದ್ರೂ ಬೇರೆಯವ್ರು ಸಿಕ್ಬಿಟ್ಟಿದಾರ ಅನ್ನೋ ಒಂದು ಡೌಟ್ ಇದೆ. ಆಕ್ಷನ್ಸ್ ನಾನೇ ತಗೊಂಡ್ಬಿಡ್ಲಾ, ಅವ್ರ ಹತ್ರ ಹೋಗಿ ಮಾತಾಡ್ಸ್ಬಿಡ್ಲಾ ಅಂತ ಅನ್ಸುತ್ತೆ. ಬಟ್ ಈವನ್ ಥರ್ಡ್ ಪಾರ್ಟಿ ಲೈಫ್ ಅಲ್ಲಿ ಸಹ ಒಬ್ರು ಥರ್ಡ್ ಪಾರ್ಟಿ ಇದಾರೆ. ಅವರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಥರ್ಡ್ ಪಾರ್ಟಿನ ಬಿಡೋ ರೀತಿ. ಸೊ ಓನ್ಲಿ ನಿಮ್ ಪರ್ಸನ್ ನ ಬಿಟ್ಟು ಹೋಗಿದ್ದಾರೆ ಅವರು. ಈಗ ಅವರಿಗೆ ಒಂದು ರಿಯಲೈಸೇಷನ್ ಆಗಿದೆ. ಬಟ್ ಸ್ಟಿಲ್ ರಿಯೂನಿಯನ್ ಅಂತ ಬರ್ತಿದ್ದಾರೆ. ಅಂಡ್ ಅದು ಕೂಡ ಒಂದು ಡೌಟ್ ಅಲ್ಲಿ, ನಿಮ್ ಪರ್ಸನ್ ಒಪ್ಕೊಳ್ತಾರಾ ಇಲ್ವೋ ಅನ್ನೋ ಒಂದು ಡೌಟ್ ತುಂಬಾ ಕ್ಲಿಯರ್ ಆಗಿದೆ ಅವರಿಗೆ. ನಿಮ್ ಪರ್ಸನ್ ವಿಚಾರವಾಗಿ ಬಂದ್ರೆ ತುಂಬಾ ಜನ ನಿಮ್ ಪಾರ್ಟ್ನರ್ಸ್ ನಿಮ್ ಕಡೆ ಬಂದಿರ್ಬೋದು. ಥರ್ಡ್ ಪಾರ್ಟಿನ ಬಿಟ್ಟು ಬಂದಿದ್ದಾರೆ. ಕೆಲವ್ರಿಗೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ. ಅಂಡ್ ನಿಮ್ ಜೊತೆಲಿ ಅಷ್ಟೊಂದು ಕಾನ್ವರ್ಸೇಷನ್ ಇಲ್ಲ ಅಂದ್ರೂನು ನಿಮ್ ಪರ್ಸನ್ ಅವ್ರಿಗೆ ಬೇಕಂತಂದ್ರು ಈಗ ಥರ್ಡ್ ಪಾರ್ಟಿ ಬೇಡ. ಈವನ್ ಅವ್ರು ಏನ್ ಮ್ಯಾನಿಫೆಸ್ಟ್ ಮಾಡ್ತಿದಾರೆ ಅಂತಂದ್ರೆ ನಾನ್ ಹೀಲ್ ಆಗ್ಬೇಕು. ಈಗ ನನ್ನ ಲೈಫಲ್ಲಿ ಯಾರಿದ್ದಾರೆ ನನ್ನ ಪರ್ಸನ್, ನೀವೇ ನನ್ನ ವ್ಯೂವರ್ಸ್. ಅವ್ರ ಜೊತೆಲಿ ನಾನು ಚೆನ್ನಾಗಿರ್ಬೇಕು, ಒಂದ್ ಬ್ಯಾಲೆನ್ಸ್ ಲೈಫ್ ಅನ್ನೋದನ್ನ ಲೀಡ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಅಂಡ್ ಈವನ್ ಹಾರ್ಡ್ ವರ್ಕ್, ತುಂಬಾ ಕಷ್ಟ ಪಡ್ತಿದ್ದಾರೆ ಈ ಥರ್ಡ್ ಪಾರ್ಟಿ ಜೊತೆಲಿ ಆಗಿದ್ದಂತ ಸಿಚುವೇಶನ್ಸ್ ನ, ಆ ಪ್ರೀತಿನ ಮರೆಯೋದಿಕ್ಕೆ. ನಿಮಗೆ ಅನ್ಸುತ್ತೆ ಇವ್ರಿಗೆ ಸ್ವಲ್ಪ ಆಟಿಟ್ಯೂಡ್, ನನ್ ಜೊತೆಲಿ ಮಾತಾಡ್ತಿಲ್ಲ ಇವರು ಅಂತೆಲ್ಲ ನಿಮಗೆ ಫೀಲ್ ಆಗ್ತಿದೆ, ನಿಮ್ ಪರ್ಸನ್ ಮಾತಾಡ್ತಿಲ್ಲ ಅಂತ. ಬಟ್ ಸ್ಟಿಲ್ ಸತ್ಯ ಏನು ಅಂತಂದ್ರೆ ಆ ಪರ್ಸನ್ಗೆ ತುಂಬಾ ಹರ್ಟ್ ಆಗಿದೆ ಇಲ್ಲಿ. ಸೊ ಓನ್ಲಿ ಆ ಪರ್ಸನ್ ತುಂಬಾ ಕಷ್ಟಪಟ್ಟು ಹೀಲ್ ಮಾಡ್ಕೊಳ್ತಿದ್ದಾರೆ. ಇದನ್ನೆಲ್ಲ ಆದಷ್ಟು ಇದರಿಂದ ಹೊರಗ್ ಬರ್ತಾರೆ. ಇದನ್ನೆಲ್ಲ ಎಂಡ್ ಮಾಡಿ ನಿಮ್ ಜೊತೆಲಿ ಚೆನ್ನಾಗಿರ್ತಾರೆ. ಓಕೆನಾ? ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್. ಈವನ್ ನಿಮ್ ಪರ್ಸನ್ ಯಾವಾಗ ಬಿಟ್ಟೋದ್ರು ಆಮೇಲೆ ಮತ್ತೆ ಬಂದು ರಿಯೂನಿಯನ್ ಮಾಡಕ್ ಬಂದಾಗ ನಿಮ್ ವ್ಯಕ್ತಿನ ನೋಡಿ ಥರ್ಡ್ ಪಾರ್ಟಿಗೆ ಶಾಕ್ ಆಗಿದೆ. ಬಿಕಾಸ್ ಅವ್ರ ಮುಂಚಿನ ರೀತಿ ಇಲ್ವಲ್ಲ. ಏನೇ ಇದ್ರು ಈಗ ಅವ್ರ ಲೈಫ್ ಕಡೆ ಅವ್ರು ಕಾನ್ಸಂಟ್ರೇಟ್ ಮಾಡ್ಕೊಂಡು ಅವ್ರು ಚೆನ್ನಾಗಿದ್ದಾರೆ ಅನ್ನೋದು. ನಿಮ್ ಪರ್ಸನ್ ತುಂಬಾ ಸ್ಟ್ರಾಂಗ್ ಆಗಿ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ಒಂದು ಅವ್ರನ್ನ ಅವರು ಹೀಲ್ ಮಾಡ್ಕೊಳ್ಳೋದಿಕ್ಕೆ, ಇನ್ನೊಂದು
ಅವ್ರ ಲೈಫ್ ನ ಸಕ್ಸಸ್ ಮಾಡ್ಕೊಳ್ಳೋದಿಕ್ಕೆ, ಅವ್ರ ಕೆರಿಯರ್ ನಲ್ಲಿ ನ್ಯೂ ಬಿಗಿನಿಂಗ್ ಮಾಡ್ಬೇಕು. ಈ ವೇಟಿಂಗ್ ಪೀರಿಯಡ್ ಎಲ್ಲ ಸಾಕು, ನಾನು ಇದರಿಂದ ಹೀಲ್ ಆಗ್ಬೇಕು ಅಂತ ಸಹ ವೇಟ್ ಮಾಡ್ತಿದ್ದಾರೆ ನಿಮ್ ಪರ್ಸನ್. ಅವರು ಇದನ್ನೆಲ್ಲ ಮರೆಯೋದಿಕ್ಕೆ, ಹೀಲ್ ಮಾಡ್ಕೊಳ್ಳೋದಕ್ಕೋಸ್ಕರ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಕೆರಿಯರ್ ಅಲ್ಲಿ. ಅಂಡ್ ನಿಮ್ಗೂ ಗೊತ್ತಿರ್ಬೋದು, ಈಗ ನಿಮ್ ವ್ಯಕ್ತಿ ಸಡನ್ ಆಗಿ ಸೈಲೆಂಟ್ ಆಗಿದ್ದಾರೆ, ಸ್ವಲ್ಪ ಮೂಡಿ, ಬಟ್ ಸ್ಟಿಲ್ ಅವರು ಕೆಲ್ಸದಲ್ಲಿ ಬ್ಯುಸಿ ಇದ್ದಾರೆ. ಬಟ್ ಇಲ್ಲಿ ಥರ್ಡ್ ಪಾರ್ಟಿ ಅವ್ರಿಗೀಗ ಈಗೋ ಅನ್ನೋದು ಜಾಸ್ತಿ ಆಗ್ತಿದೆ. ಅಂಡ್ ಯಾಕೆ ಈ ಪರ್ಸನ್ ಜಸ್ಟಿಸ್ ಅಂತ ಮಾಡ್ತಿಲ್ಲ, ಮುಂಚೆ ನನ್ ಜೊತೆಲಿ ಇರೋ ರೀತಿ ಯಾಕೆ ಇರ್ತಿಲ್ಲ, ಈಗ ಯಾಕೆ ಒಪ್ಕೊಳ್ತಿಲ್ಲ ಅನ್ನೋ ಒಂದು ಕ್ವಶನ್ಸ್ ಎಲ್ಲ ಇದೆ. ಬಿಕಾಸ್ ಆಫ್ ಥರ್ಡ್ ಪಾರ್ಟಿನೇ, ಅವ್ರಿಗೆ ಅದು ರೀಸನ್ಸ್ ಗೊತ್ತಿದೆ, ಬಟ್ ಸ್ಟಿಲ್ ಯಾಕೆ ಅನ್ನೋದನ್ನ ಇಟ್ಕೊಳ್ತಾ ಇದ್ದಾರೆ. ಅಂಡ್ ತುಂಬಾ ಹರ್ಟ್ ಆಗಿದೆ ಅವರಿಗೆ. ಅರ್ಥ ಆಗಿದೆ, ನಾನ್ ಮೋಸ ಮಾಡಿದೀನಿ, ನನ್ನ ಲೈಫಲ್ಲಿ ಇನ್ನೊಂದು ಥರ್ಡ್ ಪಾರ್ಟಿನ ತಂದು ನಾನು ಮೋಸ ಮಾಡಿದೀನಿ. ಅವ್ರ ಫ್ಯಾಮಿಲಿನೇ ಇರ್ಬೋದು ಥರ್ಡ್ ಪಾರ್ಟಿ ಅವ್ರ ಫ್ಯಾಮಿಲಿನೇ ಇರ್ಬೋದು ಥರ್ಡ್ ಪಾರ್ಟಿ. ಬಟ್ ಈ ಪ್ರೀತಿ ಯಾಕೆ ಮುಂಚಿನ ರೀತಿ ಇಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ. ಅಂಡ್ ಇಲ್ಲಿ ನಿಮ್ ವ್ಯಕ್ತಿ ತುಂಬಾ ಕ್ಲಿಯರ್ ಆಗಿದ್ದಾರೆ, ಈಗ ಪ್ರೋಗ್ರೆಸ್ ತೋರಿಸ್ತಿದ್ದಾರೆ. ಅಂಡ್ ತುಂಬಾ ಜನದ ಜೊತೆಲಿ ಕಮ್ಯುನಿಕೇಟ್ ಸಹ ಮಾಡ್ತಿದ್ದಾರೆ, ಬಿಕಾಸ್ ಆಫ್ ವರ್ಕ್, ಜಾಬ್, ಆ ರೀತಿ ವಿಚಾರದಲ್ಲಿ. ಅಂಡ್ ನ್ಯೂ ಬಿಗಿನಿಂಗ್ ಮಾಡ್ಬೇಕು, ಸೊ ಓನ್ಲಿ ತುಂಬಾ ಜನದ ಜೊತೆಲಿ ಕಮ್ಯುನಿಕೇಟ್ ಮಾಡ್ತಿರೋದು ನ್ಯೂ ಬಿಗಿನಿಂಗ್ ಮಾಡ್ಬೇಕು ಅಂತ. ಅವ್ರಿಗೆ ಸಾಕಾಗಿದೆ ಈ ವೇಟಿಂಗ್ ಪೀರಿಯಡ್, ಇನ್ನು ವೇಟ್ ಮಾಡಬಾರ್ದು. ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಅವರು, ಇದನ್ನಾದಷ್ಟು ನಾನು ಇದರಿಂದ ಹೊರಗೆ ಬರಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ಓಕೆನಾ? ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ಗೆ ಗೈಡೆನ್ಸ್ ಕೊಡಿ ನನ್ನ ವ್ಯೂವರ್ಸ್ಗೆ. ಅಫ್ಕೋರ್ಸ್ ನಿಮ್ ಪರ್ಸನ್ ಆಕ್ಷನ್ಸ್ ತಗೊಂಡ್ ಬರ್ತಿದ್ದಾರೆ. ಮುಂಚೆ ಎಲ್ಲ ನಿಮಗೆ ಅನ್ನಿಸ್ತಿತ್ತು ಇವ್ರು ಯಾಕೆ ಇಷ್ಟು ಇಮ್ಮೆಚುರಿಟಿ ಬಿಹೇವ್ ಮಾಡ್ತಾರೆ, ಬಿಟ್ಟೋದ್ರು ಈಗೋ ಇಟ್ಕೊಂಡು ಅಂತ. ಆ ಪರ್ಸನ್ ಕೂಡ ವೇಟ್ ಮಾಡ್ತಿದ್ದಾರೆ. ಅಂಡ್ ನೀವು ಸ್ವಲ್ಪ ಟೈಮ್ ಕೊಡಿ ನಿಮ್ ಪರ್ಸನ್ಗೆ ಹೀಲ್ ಆಗೋದಿಕ್ಕೆ, ಅಂಡ್ ಸಪೋರ್ಟ್ ಮಾಡಿ ಸಹ, ಬಿಕಾಸ್ ಅವರು ಥರ್ಡ್ ಪಾರ್ಟಿನ ಬಿಟ್ಟು ಬರ್ತಿದ್ದಾರೆ. ಯಾರಿಗೆಲ್ಲ ನಿಮ್ ಪರ್ಸನ್ ಬಿಟ್ಟು ಬಂದ್ರು, ಥರ್ಡ್ ಪಾರ್ಟಿನ ರೆಸೊನೇಟ್ ಆದಾಗ ಬಿಟ್ಟು ಬಂದ್ರು ಅಂತ ಒಂದು ಕ್ಲಾರಿಟಿ ಗೊತ್ತಾಗುತ್ತಲ್ಲ, ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ತುಂಬಾ ಜನಕ್ಕೆ ನಿಮ್ ಪರ್ಸನ್ ಬಿಟ್ಟು ಬಂದಿರೋದು ನಿಮ್ಗೆ ಗೊತ್ತೇ ಇರಲ್ಲ, ಬಿಕಾಸ್ ಅವ್ರ ಹೈಟ್ ಸಹ ಮಾಡ್ತಾ ಇದ್ದಾರೆ ಕೆಲವರು. ಓಕೆನಾ? ಅವ್ರು ಹೆಂಗೆ ಯಾವ ರೀತಿ ಇದ್ದಾರೆ ಅಂತ ನೀವು ಅದ್ರ ಮೇಲೆನೆ ನೀವು ತಿಳ್ಕೊಬೇಕು. ಅಂಡ್ ಇಲ್ಲಿ ಆಕ್ಷನ್ಸ್ ಅನ್ನೋದು ಬರ್ತಿದೆ ನಿಮ್ ಪರ್ಸನ್ ಕಡೆಯಿಂದ. ಅಂಡ್ ಈವನ್ ಅವರು ವೇಟ್ ಮಾಡ್ತಿದ್ದಾರೆ, ಆದಷ್ಟು ಬೇಗ ಇದರಿಂದ ಆಚೆ ಬರಬೇಕು, ನಿಮ್ ಕಡೆ ಆಕ್ಷನ್ಸ್ ತಗೋಬೇಕು ಅಂತ ಸಹ ವೇಟ್ ಮಾಡ್ತಿದ್ದಾರೆ. ಅವ್ರು ಮುಂಚೆ ಏನ್ ಬಿಟ್ಟೋಗಿದ್ರಲ್ಲ, ಟೋಟಲಿ ಈ ಸಲ ಅವರು ತುಂಬಾ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಬರ್ತಿದೆ. ಕೆಲವ್ರಿಗೆ ಬಂದಿದೆ ಆಲ್ರೆಡಿ, ಅಂಡ್ ಕೆಲವರಿಗೆ ಬರ್ತಿದೆ ಸಹ. ಥರ್ಡ್ ಪಾರ್ಟಿನ ಬಿಟ್ಟು ಕೆಲವ್ರು ಬರ್ತಿದ್ದಾರೆ, ಇನ್ ಕೆಲವರು ಬಂದಿದ್ದಾರೆ ಆಲ್ರೆಡಿ. ಅಂಡ್ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಥರ್ಡ್ ಪಾರ್ಟಿನ ಬಿಡೋ ಚಾನ್ಸಸ್ ಸಹ ತುಂಬಾ ಇದೆ. ಓಕೆನಾ? ನೀವು ವೇಟ್ ಮಾಡಿ, ಸ್ವಲ್ಪ ವೇಟ್ ಮಾಡಿ, ನಿಮ್ ಪರ್ಸನ್ಗೆ ಹೀಲ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಕೊಡಿ. ಓಕೆನಾ? ಆರ್ ಎಲ್ಸ್ ಇನ್ನು ಇಲ್ಲ, ನನ್ಗೆ ಕಾದಿದ್ ಜಾಸ್ತಿ ಆಗಿದೆ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದವ್ರದ್ದೇ ಇದು ಜಾಸ್ತಿ ಬಂದಿರೋದು. ನಿಮ್ಗೆ ಏನಾದ್ರೂ ಆ ರೀತಿ ನನಗೆ ಕಾದು ಸಾಕಾಗಿದೆ ಅಂದ್ರೆ, ಯುವ ವಿಶ್ ಅದು ನೀವು ಮೂವ್ ಆನ್ ಸಹ ಆಗ್ಬೋದು, ನಿಮ್ ಲೈಫಲ್ಲಿ ನೀವು ಮೂವ್ ಆನ್ ಸಹ ಆಗ್ಬೋದು. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇದು ಜನರಲ್ ರೀಡಿಂಗ್, ಯಾರಿಗೆಲ್ಲ ರೆಸೊನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಅಂಡ್ ಡೀಪ್ ಪರ್ಸನಲ್ ರೀಡಿಂಗ್ಸ್ ಏನಾದ್ರು ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ನಂಬರ್ನ, ಆ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡ್ಬೋದು. ಅಂಡ್ ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್ ಗೈಸ್.